ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಈಗ ಆಲ್ರೆಡಿ ಏನು ವಿಲೇಜ್ ಅಕೌಂಟೆಂಟ್ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ PSIಗೆ ಸಂಬಂಧಪಟ್ಟಂತೆ ಏನು ನೋಟಿಫಿಕೇಷನ್ ಬಿಟ್ಟಿದ್ರು ಎಕ್ಸಾಮ್ ಡೇಟ್ಗೆ ಸಂಬಂಧಪಟ್ಟಂತೆ, ಸೊ ಆ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಸೊ ನೋಡಿ ಇವತ್ತು ಬಿಟ್ಟಿದ್ದಾರೆ 17/9/2024 ಇವತ್ತು ಬಿಟ್ಟಿರ್ತಕ್ಕಂಥ ಒಂದು ಇದು. ಸೊ ಏನಂತ ಹೇಳಿದ್ರೆ, ಸೊ ಪೊಲೀಸ್ ಇಲಾಖೆ PSIಗೆ ಎಕ್ಸಾಮ್ಗೆ ಬಂದು 3ನೇ ತಾರೀಕು 10ನೇ ತಿಂಗಳು 2024 ನಡೀತಕ್ಕಂಥದ್ದು. ಸೊ ಇದು ನಮಗೆ ಬೇಕಾಗಿಲ್ಲ. ಆ್ಯಂಡ್ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಏನಿದೆಯೋ ಸೊ ಅವ್ರು ಹೇಳಿದರು 29/9/2024 ಕಡ್ಡಾಯ ಕನ್ನಡ ಇತ್ತು ಅಂತ. ಸೊ ಸೇಮ್ ಅದೇ ಡೇಟ್ಗೆ ಮತ್ತೆ ಈ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಸೊ ಯಾವುದೇ ಒಂದು ಎಕ್ಸಾಮ್ ಮುಂದೆ ಹೋಗುತ್ತೆ ಹೋಗಲ್ಲ ಅಂತಕ್ಕಂಥ ಒಂದು ಕನ್ಫ್ಯೂಷನ್ ಅಥವಾ ಡೌಟ್ಸಲ್ಲಿ ನೀವು ಓದಕ್ಕೆ ಹೋಗಬೇಡಿ. ಸೊ ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗ್ತಿರೋ ಆ ಒಂದು ಪ್ರಿಪೇರ್ನ ನೀವು ಆಗ್ತಾ ಹೋಗಿ. ಅದು ಯಾವತ್ತಾದ್ರಾಗಲಿ, ಇವತ್ತೇ ಆದಾಗಲಿ, ನಾಳೆ ಆಗ್ಬೋದು, ಅಥವಾ ಮುಂದೆ ಪೋಸ್ಟ್ಪೋನ್ ಆಗ್ಬೋದು, ಅಥವಾ ಅದೇ ಡೇಟ್ಗೆ ಆಗ್ಬೋದು. ಸೊ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ನಮಗೆ ಆಗೋದಿಲ್ಲ. ನಾವು ಏನು ಎಕ್ಸಾಮ್ ಬರೀಬೇಕೋ ಪ್ರಿಪೇರ್ ಆಗಿ ಅದನ್ನೇ ಬರೀಬೇಕಾಗಿರ್ತಕ್ಕಂಥದ್ದು. ಸೊ ಎಕ್ಸ್ಟ್ರಾ ಟೈಮ್ ಕೊಟ್ಟಷ್ಟು ನಾವು ಇನ್ನೂ ಜಾಸ್ತಿ ಓದ್ಕೊಳ್ತೀವಿ, ಅಥವಾ ಕಡಿಮೆ ಟೈಮ್ ಇದ್ದಷ್ಟು ನಾವು ಓದೋಕ್ಕಾಗಲ್ಲ ಅಂತಕ್ಕಂಥದ್ದು ನೆಗ್ಲಿಜೆನ್ಸಿ ಇಲ್ಲ. ಸೊ ನಿಮಗೆ ಯಾವತ್ತಾದ್ರೂ ಕೊಡಲಿ, 29ಕ್ಕೆ ಕೊಡಲಿ, ನೆಕ್ಸ್ಟ್ ಮುಂದೆ ಪೋಸ್ಟ್ಪೋನರ್ ಆಗಲಿ, ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಅಥವಾ ಯಾವುದೇ ಒಂದು ನಿಮ್ಮ ಮೈಂಡಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಏನು ಕೊಟ್ಟಿರ್ತಾರೋ 29 ಡೇಟು ಅದಕ್ಕೆ ಫಿಕ್ಸ್ ಆಗಿ ನೀವು ಪ್ರಿಪೇರನ್ನು ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ 29/9/2024 ಕನ್ನಡ ಕಡ್ಡಾಯ ಎಕ್ಸಾಮು ಇದೆ ಅಂತ ಇವತ್ತಿನ ಒಂದು ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಕನ್ಫ್ಯೂಷನ್ ಅಂತ ಇರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ಗೆ ಮತ್ತು PDOಗೂ ಏನಿದು, ಸೊ ಎಲ್ಲರೂ ಬರೀಬೇಕಾ ಅಥವಾ ಯಾರೆಲ್ಲ ಬರೀಬೇಕು ಅಂತಕ್ಕಂಥ ಒಂದು ಕನ್ಫ್ಯೂಷನಲ್ಲಿ ಕ್ಯಾಂಡಿಡೇಟ್ಸ್ಗಳಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಗಳಿಸಿದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಿಂದೆ ಏನು ಎಕ್ಸಾಮ್ ಬರೆದಿದ್ರು ಕಡ್ಡಾಯ ಕನ್ನಡ, ಅದು ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಆಗೋದಿಲ್ಲ. ನೀವು ಪಾಸ್ ಆಗಲಿ ಫೇಲ್ ಆಗಲಿ, ಸೊ ನೀವು ಮತ್ತೆ ಹೊಸದಾಗಿ ಕನ್ನಡ ಕಡ್ಡಾಯನ ಬರೀಲೇಬೇಕು. ಯಾರೆಲ್ಲ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರೋ ಎಲ್ಲ ಕ್ಯಾಂಡಿಡೇಟ್ಸು ಸಹ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಬರೀಲೇಬೇಕು. ಈಗ ಆಲ್ರೆಡಿ ಪಾಸ್ ಆಗಿರೋರು ಆಗಿಲ್ದಿರೋರು ಅಂತಕ್ಕಂಥದ್ದು ಯಾವುದೇ ಒಂದು ಇಲ್ಲಿ ಭೇದ ಭಾವ ಇಲ್ಲ. ಸೊ ಎಲ್ಲರೂ ಸಹ ಈ ಒಂದು ಕನ್ನಡ ಕಡ್ಡಾಯನ ಬರೀಲೇಬೇಕಾಗ್ತಕ್ಕಂಥದ್ದು ಒಂದು ಮುಖ್ಯ ಮಾಹಿತಿಯಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ನೋಡಿ, 26/6/2024 ಶನಿವಾರ ಏನು ಕೊಟ್ಟಿದ್ದಾರೋ ಕಡ್ಡಾಯ ಕನ್ನಡ, ಇದು ಬಂದು ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು 29/9 ಯಾರು ಫಸ್ಟೆಲ್ಲ ಅರ್ಜಿಗಳು ಹಾಕಿದ್ರು ಸೊ ಅವರು ಬರೀಲೇಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಇದರಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ಕೆಲವೊಂದೇನೋ ಇಶ್ಯೂಸ್ಗಳಾಗಿರುತ್ತೆ. ಸೊ ಅದರಲ್ಲಿ ಕ್ಯಾಂಡಿಡೇಟ್ಸ್ಗಳು ಮತ್ತೆ ಅಪ್ಲಿಕೇಶನ್ ಹಾಕಿರ್ತಾರೆ ಈ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ, ಅಂಥವರಿಗೆ ಮಾತ್ರ ಶನಿವಾರ, ಇಟ್ ಮೀನ್ಸ್ 26/10/2024 ಎಕ್ಸಾಮ್ನ ಮತ್ತೆ ಮಾಡ್ತಕ್ಕಂಥದ್ದು ಅವರಿಗೋಸ್ಕರ ಆಗಿರುತ್ತೆ. ಆದರೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ ಎಕ್ಸಾಮ್ನ ತೊಗೊಂಡಿದ್ದಾರೋ ಸೊ ಅವರೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಕನ್ನಡ ಕಡ್ಡಾಯ ಬರೀಲೇಬೇಕು. ಸೊ ಪಾಸ್ ಆಗಲಿ ಫೇಲ್ ಆಗಿರಲಿ ಇಂದ ಸಬ್ಜೆಕ್ಟು ಲೆಕ್ಕ ಇಲ್ಲ, ಈ ಒಂದು ಎಕ್ಸಾಮಲ್ಲಿ ಪಾಸ್ ಮಾಡಲೇಬೇಕಾಗಿರುತ್ತೆ. ಓಕೆ, ಸೊ ಇದು ಬಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟು ಇದು ಕಡ್ಡಾಯ ಕನ್ನಡ ಆಯಿತು. ಆ್ಯಂಡ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ 27/7/2024 ಭಾನುವಾರ ಏನು ಡೇಟ್ ಅನೌನ್ಸ್ ಮಾಡಿದ್ರು, ಸೊ 10:30 12:30 ಪತ್ರಿಕೆ 1, 2:30 4:00 ಪತ್ರಿಕೆ 2. ಸೊ ಈ ಎಕ್ಸಾಮ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಪೋಸ್ಟ್ಪೋನ್ ಆಗುತ್ತೆ ಅಥವಾ ಇನ್ನೇ ಯಾರೋ ಏನೋ ಹೇಳ್ತಾರೆ, ಸೊ ಈ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೀವೇನು ಎಕ್ಸಾಮ್ಗೆ ಕೊಟ್ಟಿದ್ದಾರೋ ಸೊ ಅದಕ್ಕೆ ನೀವು ನೀಟಾಗಿ ಪ್ರಿಪೇರ್ ಆಗ್ತಾ ಹೋಗಿ, ಅಷ್ಟು ಸಾಕು. ಆ ಎಲ್ಲ ಡೌಟ್ಸ್ಗಳನ್ನ ತಲೆಯಲ್ಲಿ ತುಂಬಿಕೊಂಡು ನೀವು ಓದಿದ್ನೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಅಥವಾ ಇನ್ನೇನೋ ಯೋಚನೆ ಮಾಡಿಕೊಂಡು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಯಾರ ಎಕ್ಸಾಮ್ ಕೊಡಲಿ, ನೀವು ಪ್ರಿಪೇರ್ ಆಗ್ತಕ್ಕಂಥದ್ದನ್ನ ನೀವು ನೀಟಾಗಿ ಪ್ರಿಪೇರ್ ಆಗ್ತಾ ಹೋದರೆ ಅಷ್ಟೇ ಸಾಕು ನಿಮಗೆ ಒಂದು ಇದಕ್ಕೆ. ಸೊ ಇಷ್ಟು ಬಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಮತ್ತು ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂಥ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನೋಡಿ ಕೊಟ್ಟಿದ್ದಾರೆ ನೋಡಿ, ಈಗಾಗಲೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರೋರು ದಿನಾಂಕ 29/9/2024 ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸೋರಿಗೆ ಮಾತ್ರ 27/10/2024 ಮೇನ್ ಎಕ್ಸಾಮ್ ಏನಿರುತ್ತೋ ಅದಕ್ಕೆ ಹಾಜರಾಗೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಮಾಡ್ತಾ ಹೋಗಿ ಅಂದರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರೋರು ಬರೀಬೇಕು, ಮತ್ತು ಹಿಂದೆ KEನಲ್ಲಿ ಏನು ಕಡ್ಡಾಯ ಕನ್ನಡ ಪಾಸ್ ಮಾಡಿರ್ತಾರೋ ಅವರೂ ಸಹ ಎಕ್ಸಾಮ್ನ ತೊಗೊಳ್ಳೇಬೇಕು. ಇದೊಂದು ಡೌಟು ಕ್ಲಾರಿಫಿಕೇಷನಲ್ಲಿ ತೊಗೊಳ್ತಾ ಹೋಗಿ. ಎಲ್ಲರೂ ಸಹ ಈ ಒಂದು ಎಕ್ಸಾಮ್ ಅಟೆಂಡ್ ಮಾಡಿ ಪಾಸ್ ಆದ್ರೇ ಈ ಒಂದು ಎಕ್ಸಾಮ್ಗೆ ಅರ್ಹತೆಯನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಇಷ್ಟು ಬಂದು ಇವತ್ತಿನ ಒಂದು 17ನೇ ತಾರೀಕಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್. ಇಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಡೇಟ್ನ ಮುಂದಕ್ಕೆ ಹಾಕೋರು ಯಾವುದು ಪ್ರಾಬ್ಲಮ್ಸು ಸಹ ಆಗೋದಿಲ್ಲ. ನೀವು ಎಷ್ಟು ಪ್ರಿಪೇರ್ ಆಗಬೇಕು ಅಷ್ಟು ಪ್ರಿಪೇರ್ ಆಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ.